ಹೊಸಮಠ ಗ್ರಾಮದಲ್ಲಿ ಗಣಿಗಾರಿಕೆ ಬಗೆಹರಿಯದ ಸಮಸ್ಯೆಯಾಗಿದ್ದು ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಹೊಸಮಠ ಗ್ರಾಮದಲ್ಲಿ ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಹೊಸಮಠ ಗ್ರಾಮದ ಮಹಿಳೆಯರು ಗಣಿಗಾರಿಕೆ ನಡೆಸದಂತೆ ವಾಹನ ತಡೆದು ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ಗಲಾಟೆಯಾಗಿ ಮಹಿಳೆಗೂ ಹಲ್ಲೆಯಾಗಿತ್ತು. ಇಂದು ತಾಲೂಕು ಉಪವಿಭಾಗಾಧಿಕಾರಿ ಶ್ರುತಿ, ತಾಲೂಕು ಪ್ರಭಾರಿ ದಂಡಾಧಿಕಾರಿ ಪೂರ್ಣಿಮಾ ಹಾಗೂ ತಾಲೂಕು ವೃತ್ತ ನಿರೀಕ್ಷಕ ಗಂಗಾಧರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಹಾಗೂ ಗ್ರಾಮಸ್ಥರ ಮನವೊಲಿಸಿದರು. ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಅಲ್ಲಿಯ ಸಮಸ್ಯೆಯನ್ನ ಕೂಲಂಕುಷವಾಗಿ ಪರಿಶೀಲಿಸಿದರು. ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಅಲ್ಲಿಯ ಸಮಸ್ಯೆಯನ್ನ ಕೂಲಂಕುಷವಾಗಿ ಪರಿಶೀಲಿಸಿದರು. ನಂತರ ಎರಡು ಗುಂಪುಗಳ ಗ್ರಾಮಸ್ಥರ ಹಾಗೂ ಕಲ್ಲು ಗಣಿಗಾರಿಕೆಯವರ ವಾದವಿವಾದವನ್ನ ಆಲಿಸಿದರು. ಈಗಾಗಲೇ ಕಲ್ಲು ಗಣಿಗಾರಿಕೆ ಮಾಡುತ್ತಿರುವವರ ಎಲ್ಲ ರೀತಿಯ ಅನುಮತಿಯನ್ನ ಪಡೆದುಕೊಂಡಿದ್ದು ಕೆಲಸ ಮಾಡುತ್ತಿದ್ದಾರೆ. ಆದರೆ ಯಾವುದೇ ಯಂತ್ರೋಪಕರಣಗಳನ್ನು ಬಳಸದೆ ಕೈಯಲ್ಲಿ ಹೊಡೆಯಲು ಮಾತ್ರ ಅವಕಾಶವಿದೆ ಅಷ್ಟೇ. ಆದರೆ ನೀವು ಅವರ ಕೆಲಸಕ್ಕೆ ಅಡ್ಡಿಪಡಿಸುತ್ತಿರುವುದು ಸರಿಯಲ್ಲ. ಅವರಿಗೂ ಕೂಡ ಕುಟುಂಬಗಳಿವೆ. ಇದನ್ನೇ ನಂಬಿ 200ಕ್ಕೂ ಹೆಚ್ಚು ಕುಟುಂಬಗಳು ಜೀವನವನ್ನ ನಡೆಸುತ್ತಿದ್ದಾರೆ. ಕೆಲಸ ಮಾಡಲು ಬಿಡಿ ಎಂದು ಅಲ್ಲಿಂದ ಎಸಿ ಹೊರಟ ನಂತರ ಗ್ರಾಮದ ಮಹಿಳೆಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ವಿಚಾರ ಗಮನಕ್ಕೆ ಬಂತು ಮೇಡಮ್. ಈಗ ಸರ್ಕಾರ ನಿಮಗೆ ಗೊತ್ತಿದೆ ಮೇಡಮ್, 30 ತಿಂಗಳು CM ಸಾಹೇಬರು ನಮ್ಮ ಮನವಿಗೆ ಹೋಗೊಟ್ಟು ನಾವೇನು ಬಡದಂತೆ ನಾವು ಅಲೆಮಾರಿ ಜನಾಂಗ, ನಮ್ಮದು ಬೋವಿ ಜನಾಂಗ, ನಮ್ದು ಏನಿಲ್ಲ ಕೆಲಸ ಕಲ್ಲೊಡಗಬೇಕು, ಜೀವನ ಮಾಡಬೇಕು. ಈ ಒಂದು ನಮ್ಮ ಕಷ್ಟ ಆಲಿಸಿ ಅವರು ಹೋದ ತಿಂಗಳು ಒಂದು ಹೊಸ ಅಮೆಂಡ್ಮೆಂಟ್ ಮಾಡಿದ್ರು. ಅದು ನಿಮ್ಮ ಗಮನಕ್ಕೂ ಬಂದಿದೆ. ಏನಂತ ಅಮೆಂಡ್ಮೆಂಟ್ ಮಾಡಿದ್ರು, 3F ಅಲ್ಲಿ ಎಲ್ಲಿ ಬೋವಿ ಜನಾಂಗ ವಾಸವಾಗಿದ್ದಾರೋ ಅವ್ರ ಗೋಮಾಳಗಳಲ್ಲಿ ನೀವು ಕಲ್ಲು ಹೊಡೆಯೋ ಜಾಗದಲ್ಲಿ ನೀವು 3F ಅಲ್ಲಿ ಅರ್ಜಿ ಹಾಕೊಂಡು ನೀವು ಜೀವನ ಮಾಡಿ ಅಂತೇಳಿ ಅವಕಾಶ ಮಾಡಿಕೊಟ್ಟೆ ನಮಗೆ ಸರ್ಕಾರ. ಈಗ ಏನು ನಮ್ಮವ್ರು ಮಾಡಿರೋ ತಪ್ಪೇನು ಮೇಡಮ್? ಇಲ್ಲಿ ಏನಾದ್ರು ಬ್ಲಾಸ್ಟ್ ಮಾಡಿದಾರ, ಹೋಗಿ ಡೈನಾಮಿಟ್ ಹಾಕಿದಾರ, ಪ್ರೆಷರ್ ಇದೆಯಾ, ಹೋಗ್ಲಿ ಎಮ್ಸ್ಯಾಂಡ್ ಇದೆಯಾ? ಕಲ್ಲು ಕೈಯಲ್ಲಿ ಕಷ್ಟಪಟ್ಟು ಕಲ್ಲು ಹೊಡ್ಕೊಂಡು ಬೇವು ಸುರಿಸಿ ಒಂದು ಕಲ್ಲಿಗೆ 8 ರೂಪಾಯಿ ಸಿಗುತ್ತೆ ಮೇಡಮ್. ಅಂಥದ್ರಲ್ಲಿ ಏನು ಅಂಥ ಪ್ರಾಬ್ಲಮ್ ಆಗಿರೋದೇನು? ದಯವಿಟ್ಟು ಇದಕ್ಕೆ ನಮ್ಮವರಿಗೆ ತೊಂದರೆ ಕೊಡ್ಲಿದ್ದಂಗೆ. ನಿಮ್ಮವ್ರಿಗೆ ತೊಂದರೆ ಅಂತಲ್ಲ, ಅದಕ್ಕೆ ನಾವು ಕೇಳಕ್ಕೆ ಬಂದಿರೋದು. ಈಗ ನಾವು ಕೊಟ್ಟಿದ್ದ ಕಂಡೀಷನ್ಸ್ ಪ್ರಕಾರ ಏನಾದ್ರು ವೈಲೇಷನ್ ಆಗಿದ್ರೆ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಕ್ಕೆ ಬಂದಿರೋದು ಅಷ್ಟೇ. ಕೊಡಬೇಕು ಯಾರಿಗೂ ಅಲ್ಲ. ಬಟ್ ಕಾನೂನು ಪರವಾಗಿದ್ರೆ ನಾವು ತೊಂದರೆ ಕೊಡಕ್ ಬರಲ್ಲ, ಯಾರು ತೊಂದರೆ ಕೊಡಕ್ ಬರಲ್ಲ. ಕಾನೂನು ಏನಾದ್ರು ವೈಲೇಷನ್ ಆಗಿದ್ರೆ ಆಕ್ಷನ್ ಖಂಡಿತ ಮೇಡಮ್.